ಗಂಭೀರ ಆರೋಪವನ್ನ ಎದುರಿಸ್ತಾ ಇದ್ದಂತ ಮೂಡಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ದಾಗಿದೆ. ಸದ್ಯ ಇರೋದು ಮುಂದಕ್ಕೇನು ಅನ್ನುವಂಥ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಈ ಹಿಂದಿನ ಹಲವು ಕೇಸುಗಳನ್ನು ಗಮನಿಸಿದ್ರೆ ಕಣ್ಣೊರೆಸುವ ಕೆಲಸ ಅಷ್ಟೇ ಮಾಡ್ತಾರ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಸಸ್ಪೆಂಡ್ ಮಾಡಲಾಗಿದೆ ಇಲಾಖಾ ವಿಚಾರಣೆ ಅಂತ ಸರ್ಕಾರ ಹೇಳುತ್ತೆ. ಸಮವಸ್ತ್ರ ಹಾಕೊಂಡು ಮಾಡಬಾರ್ದನ್ನೆಲ್ಲ ಮಾಡಿ ಸಿಕ್ಕಾಕೊಂಡ್ರೆ ಸಸ್ಪೆಂಡ್ ಮಾಡೋದು, ಇಲಾಖಾ ತನಿಖೆ ಅಂತ ಹೇಳೋದು, 3 ತಿಂಗಳು ಕಾಲ ಕಳೆಯೋದು. ಆ ನಂತರ ಮತ್ತೆ ಇದೇ ಆಫೀಸರು ಇನ್ನೊಂದು ಸ್ಟೇಷನ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಅಥವಾ ಅದೇ ಸ್ಟೇಷನ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ದೂರು ಕೊಟ್ಟು ಏನು ಉಪಯೋಗ? ಧ್ವನಿ ಎತ್ತಿ ಏನು ಪ್ರಯೋಜನ? ಮಾಡಬಾರದನ್ನ ಮಾಡಿದಂತ ಅಧಿಕಾರಿಗಳು ಅದೇ ಕೆಲಸದಲ್ಲಿ ಮುಂದುವರಿತಾರೆ, ಅದೇ ಹುದ್ದೆಯಲ್ಲಿ ಮುಂದುವರಿತಾರೆ ಅಂತಂದ್ರೆ ಈ ವ್ಯವಸ್ಥೆ ಹಿಂಗೇನಾ? ಇದು ವ್ಯವಸ್ಥೆ ಇದನ್ನು ಸರಿ ಮಾಡೋದಕ್ಕಾಗಲ್ವಾ ಅಂತ ಜನ ಪ್ರಶ್ನಿಸ್ತಾ ಇರೋದು. ಯಾಕಂತಂದ್ರೆ ಇದೊಂದು ಕೇಸಲ್ಲ, ಈ ಹಿಂದೆ ಬಂದಂತ ಹಲವು ಕೇಸುಗಳು ಕೂಡ ಇಷ್ಟೇ ಆಗಿರೋದು. ದೂರು ಬರುತ್ತೆ, ಆರೋಪ ಕೇಳಿ ಬರುತ್ತೆ, ಹೋಮ್ ಮಿನಿಸ್ಟರ್ ಮಾತನಾಡ್ತಾರೆ, ಇನ್ನೊಬ್ರು ಯಾರೋ ಮಾತನಾಡ್ತಾರೆ, ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಕ್ರಮ ಏನು? ಸಸ್ಪೆಂಡ್ ಮಾಡೋದು. ಸಸ್ಪೆಂಡ್ ಆದ ನಂತರ ಏನು? ಇಲಾಖಾ ತನಿಖೆ. ಅದಾದ ನಂತರ ಮತ್ತೆ ಅದೇ ಹುದ್ದೆ, ಅದೇ ಸ್ಟೇಷನ್ನು, ಮತ್ತದೇ ಕೆಲಸ. ಲೋಕಾಯುಕ್ತ ರೇಡ್ ಆದಾಗಲೂ ಇಷ್ಟೇ ಆಗೋದು. ಆಸ್ತಿ ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಸಂಪಾದನೆ ಮಾಡಿದ್ರು, ಇನ್ನೊಂದು ಮತ್ತೊಂದು, ಒಂದಿಷ್ಟು ಡಾಕ್ಯುಮೆಂಟ್ಗಳು ಸಿಗುತ್ತೆ, ದಾಖಲೆಗಳು ಸಿಗುತ್ತೆ, ಚಿನ್ನ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು ಅಂತ ನಾವು ಸುದ್ದಿ ಮಾಡ್ತೀವಿ. ಅದಾದ ನಂತರ ಏನು? ಆ ಅಧಿಕಾರಿ ಮತ್ತೆ ಅದೇ ಹುದ್ದೆಯಲ್ಲಿ ಮುಂದುವರಿತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.